जय श्री राम जय जय राम वंदे मातरम जय श्री राम। ನಮಸ್ತೆ, ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಪುಣ್ಯಕ್ಷೇತ್ರ ಪವಿತ್ರ ಸ್ಥಳ ಶ್ರೀ ರಾಮನ ಜನ್ಮಭೂಮಿ ಅಯೋಧ್ಯೆಯಲ್ಲಿದ್ದೀವಿ. राम भक्त के बलिदानों से मंदिर बनकर खड़ा हुआ, अब मंदिर की प्राण प्रतिष्ठा धूमधाम से होना है। निमंत्रण को स्वीकार करो, अब सबको अयोध्या चलना है। जय बजरंगी जय हनुमान वंदे मातरम जय श्री राम जय जय राम वंदे मातरम जय श्री राम। ನೋಡಿ, ಇವತ್ತು ಅಯೋಧ್ಯೆಗೆ ಬಂದ್ಮೇಲೆ ಸ್ನಾನ ಮಾಡೋದಕ್ಕೆ ಮತ್ತೆ ಬೋಟಲ್ಲಿ ಹೋಗೋದಕ್ಕೆ ತುಂಬಾ ಅದ್ಭುತವಾದಂತಹ ಒಂದು ನದಿ ಕೂಡ ಇದೆ. ಈ ನದಿಯಲ್ಲಿ ನಾವು ಈ ರೀತಿ ನದಿಯನ್ನ ನೋಡ್ಬೋದು. ತದನಂತರ ಇದೆಲ್ಲ ನೋಡಿದ್ಮೇಲೆ ಸ್ನಾನ ಮಾಡಿಕೊಂಡು ಅಯೋಧ್ಯೆ ದೇವಾಲಯಕ್ಕೆ ಕೂಡ ಹೋಗ್ಬೋದು. ಇಲ್ಲಿಂದ 1.5 ಕಿಲೋಮೀಟರ್ ಮಾತ್ರ ಇದೆ. ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ಸ್ನಾನ ಮಾಡಿಕೊಂಡು ನದಿಯಲ್ಲಿ ಶುದ್ಧವಾದಂತಹ ಜಳಕ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬೋದು. ಎಲ್ಲ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿದೆ. ಶೌಚಾಲಯಗಳಿದೆ, ಇಲ್ಲಿ ಪೊಲೀಸ್ ವ್ಯವಸ್ಥೆ ಇದೆ. ಎಲ್ಲಾ ರೀತಿಯಲ್ಲಿ ಕೂಡ ಅಯೋಧ್ಯೆಯಲ್ಲಿ ಬಹಳ ಅದ್ಭುತವಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅಯೋಧ್ಯ ಪುಣ್ಯಕ್ಷೇತ್ರ, ಪವಿತ್ರ ಕ್ಷೇತ್ರ. 500 ವರ್ಷಗಳ ಕನಸನ್ನ ನನಸು ಮಾಡಿರತಕ್ಕಂಥ ಶ್ರೀರಾಮಲಲ್ಲ ದೇವಾಲಯಕ್ಕೆ ಲಕ್ಷ ಜನಸಾಗರ ಹರಿದು ಬರುತ್ತಿರುವ ದೃಶ್ಯವನ್ನ ನಾವೆಲ್ಲ ಕೂಡ ಈ ವಿಡಿಯೋದಲ್ಲಿ ನೋಡಬಹುದು. ನೋಡಿ, ಬರುವಂತಹ ಭಕ್ತಾದಿಗಳಿಗೆ ಶೌಚಾಲಯಗಳನ್ನ ನಿರ್ಮಿಸಲಾಗಿದೆ. ಏನೇ ಇರಲಿ, ಮೂಲಭೂತ ಸೌಕರ್ಯಗಳು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಬಹಳ ಅಚ್ಚುಕಟ್ಟಾಗಿ ಆಯೋಜಿಸಿದ್ದಾರೆ. ಶೌಚಾಲಯದ ಮೇಲೆ ಎಲ್ಲಾ ಭಾಷೆಗಳಲ್ಲಿ ಕೂಡ ಬರೆದಿದ್ದಾರೆ. ನೋಡಿ, ನಮ್ಮ ಕನ್ನಡದಲ್ಲಿ ಕೂಡ ಇಲ್ಲಿ ನಾವು ನೋಡಬಹುದು. ಈ ವಿಡಿಯೋ ನೋಡುತ್ತಿರುವ ವೀಕ್ಷಕರೇ, ಸಂಪೂರ್ಣವಾಗಿ ಅಯೋಧ್ಯವನ್ನ ಮತ್ತು ಅಯೋಧ್ಯೆಗೆ ಬಂದಂತಹ ಭಕ್ತಾದಿಗಳು ಸರಿಯೂ ನದಿಯಕ್ಕೆ ಬಂದು ಸ್ನಾನ ಮಾಡಿ ಮತ್ತೆ ದೇವಾಲಯಕ್ಕೆ ಹೋಗುವಂತ ಎಲ್ಲಾ ರಸ್ತೆಗಳನ್ನ ಕೂಡ ನಾವು ನಿಮಗೆ ತೋರಿಸ್ತೀವಿ. ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ಸರಯೂ ನದಿ ಹತ್ರ ಬಂದಾಗ ಮುಂಚೆ ಎಲ್ಲ ಹೇಳೋರು ನಮ್ಮ ಹಿರಿಯರೆಲ್ಲ ತುಂಬ ಗಲೀಜಿದೆ, ತೀರ್ಥಕ್ಷೇತ್ರ ಅಂದರೆ ಅಷ್ಟು ಗಲೀಜಿರುತ್ತೆ ಅಂತ. ಆದರೆ ಇವಾಗ ಮೋದಿಜಿಯಿಂದಾಗಿ ಸ್ವಚ್ಛತೆಗೆ ಮೊದಲು ಸ್ವಚ್ಛ ಭಾರತ್ ಅಂತ ಅವರು ಶುರು ಮಾಡಿ ಅಭಿಯಾನ ಮಾಡಿದಾಗ್ಲಿಂದ ಈಗ ನದಿ ನೀರು ಅಷ್ಟು ಶುದ್ಧವಾಗಿದೆ. ಇಲ್ಲಿ ಯಾರು ಬೇಕೆ ಎಷ್ಟು ಅಂದರೆ ಸ್ನಾನ ಮಾಡಿದ್ರೆ ಕೂಡ ಒಂಚೂರು ಮುಜುಗರ ಪಡ್ಕೊಳ್ಳೋ ಹಾಗೆ ಅಷ್ಟು ಸೇಫ್ಟಿ ಇದೆ. ಲೇಡೀಸ್ಗೆಲ್ಲ ಒಂದು ಬಾಕ್ಸ್ ಟೈಪ್ ಮಾಡಿಟ್ಟಿದ್ದಾರೆ, ಅದರಲ್ಲಿ ಹೋಗಿ ಕಾಸ್ಟ್ಯೂಮ್ನ ಚೇಂಜ್ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ. ಎಲ್ಲರೂ ನಮ್ಮನ್ನ ಅಣ್ಣ ತಮ್ಮಂದ್ರೆ ಹಾಗೇನೆ ಇಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಅಕ್ಕ ತಂಗಿರು ಆ ಪ್ರೀತಿಯಲ್ಲೇ ಬರೋ ಪ್ರವಾಸಿಗರನ್ನ ನೋಡ್ಕೊಳ್ತಾ ಇದ್ದಾರೆ. ಧನ್ಯವಾದ. ಸೊ ನಾವು ಇವಾಗ ಅಯೋಧ್ಯೆಗೆ ಬಂದಿದ್ವಿ. ನಿನ್ನೆ ಈವ್ನಿಂಗ್ ಬಂದಿದ್ದು ಅಯೋಧ್ಯೆಗೆ. ಸೊ ಇಲ್ಲಿ ಪ್ರತಿಯೊಂದು ವಿಷಯಗಳು ನೋಡ್ತಾ ಇದ್ರೆ ನಮ್ಗೆ ಹೆಂಗೆ ಅನ್ಸುತ್ತಂದ್ರೆ ನಾವೆಲ್ಲ ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದೀವಿ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ನಮ್ಮ ಹಿರಿಯರು ಯಾರು ಈ ತರ ಬರಕ್ ಆಯ್ತೋ ಇಲ್ವೋ ಗೊತ್ತಿಲ್ಲ. ಒಂದು ಆಮೇಲೆ 5 ಶತಮಾನ ಆದ್ಮೇಲೆ ನಮ್ಗೆ ಈ ಭಾಗ್ಯ ಸಿಕ್ಕಿದೆ ರಾಮನ ದೇವ್ರ ದರ್ಶನ ಮಾಡ್ಕೊಳಕ್ಕೆ. ಸೊ ಅದಾದ್ಮೇಲೆ ನಾವು ಇಲ್ಲಿ ಅಯೋಧ್ಯೆ ಬಂದು ಸಂಪೂರ್ಣ ಪ್ರತಿಯೊಂದು ವಿಷಯಗಳು ನೋಡ್ತಿದ್ರೆ, ಆಗಿನ ಕಾಲದಲ್ಲಿ ಆ ರಾಮಚಂದ್ರ ಪ್ರಭು ಇಲ್ಲೆಲ್ಲ ಓಡಾಡಿ ಇಷ್ಟೆಲ್ಲ ಒಳ್ಳೆ ತರ ಇದು ಮಾಡಿ ಜನಗಳಲ್ಲಿ ಇಷ್ಟು 500 ವರ್ಷ ಆದ್ಮೇಲೆ ಕೂಡ ಇಷ್ಟು ಅವರು ನೆಲೆಸಿ ಈ ತರ ಅವರು ಮನಸ್ಸು ಎಲ್ಲರ ಮನಸ್ಸಲ್ಲಿ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಅದು ಒಂಥರ ಒಳ್ಳೆ ಸುದ್ದಿ. ನಮ್ಗೆ ಆ ಭಾಗ್ಯ ಸಿಕ್ಕಿರೋ ಸಂತೋಷ. ಬಂದ್ವಿ ಅಯೋಧ್ಯೆಗೆ, ಬಹಳ ಚೆನ್ನಾಗಿದೆ. ನಾನು ಈಗಾಗಲೇ 1-2 ಸಾರಿ ಬಂದಿದ್ದೆ. ಟೆಂಟಲ್ಲಿ ಬಾಲರಾಮನ್ನ ಮತ್ತು ರಾಮಲಲ್ಲನ ನೋಡಿದ್ವಿ. ಆದರೆ ಈಗ ಬಾಲರಾಮನ ಪ್ರತಿಷ್ಠಾಪನೆ ಆಗಿರೋದು, ಅದನ್ನು ನೋಡೋದಕ್ಕೆ ನಮಗೆ ಒಂದು ಅವಕಾಶವನ್ನು ಈಗ ಸರಿಯೂ ನದಿಯಲ್ಲಿ ನಾವು ಬೋಟಿಂಗ್ ಮಾಡ್ತಾ ಇದ್ದೀವಿ. ಪವಿತ್ರವಾದ ನದಿ ಇದು. ಇದರ ಒಂದು ಕೈ ತಾಗಿದ್ರೇನೆ ನಮ್ಮ ಪಾಪಗಳೆಲ್ಲ ಕಳೆಯುತ್ತೆ.
ಇವತ್ತು ನಮಗೆ ನಿನ್ನೆ ಒಬ್ಬರು ಹೇಳಿದರು ಸರಾಯಿ ನದಿಗೆ ಹೋಗಿ ಅಲ್ಲಿ ಆಗ್ತಿರ್ತಕ್ಕಂಥ ಅನುಭವ ನಿಮಗೆ ತುಂಬ ಚೆನ್ನಾಗಿದೆ ಅಂತೇಳಿ. ಆದರೆ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಬಂದ್ವಿ. ಇದು ನೋಡೋದಕ್ಕೆ ಒಂದು ರೋಮಾಂಚನ. ಈ ಬೋಟ್ ಹೌಸಲ್ಲಿ ನಾವು ಬರ್ತಾ ಇದ್ದೀವಿ, ನೋಡೋದಕ್ಕೆ ಸುಂದರವಾಗಿದೆ, ಅಷ್ಟೇ ಕ್ಲೀನ್ ಆಗಿದೆ, ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. जय बजरंगी जय ಇಲ್ಲಿ ಕಾಣುವ ದೃಶ್ಯವನ್ನ ನಾವೆಲ್ಲ ಗಮನವಿಟ್ಟು ನೋಡ್ಬೋದು. ಸರಿಯೂ ನದಿಯಿಂದ ನೀರು ಹರಿದು ಬರತಕ್ಕಂಥದ್ದು. ಇಲ್ಲಿಂದ ಕೇವಲ 1 ಕಿಲೋಮೀಟರ್ ಮಾತ್ರ ಅಯೋಧ್ಯ ದೇವಾಲಯ ನಮಗೆ ಸಿಗ್ತದೆ. ಇಲ್ಲಿ ಸ್ನಾನ ಮಾಡಿಕೊಂಡು ನೇರವಾಗಿ ದೇವಾಲಯಕ್ಕೆ ಹೋಗ್ಬೋದು. ತುಂಬಾ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ನೀರು ತುಂಬಾ ಚೆನ್ನಾಗಿದೆ. ಬಿಳಿ ನೀರು, ಇದು ಸಮುದ್ರ ನೀರು ಯಾವ ರೀತಿ ಇರುತ್ತೆ ಅದೇ ರೀತಿ ಕೂಡ ಇಲ್ಲಿ ಸರಿಯೂ ನದಿ ನೀರು ಹರಿದು ಹೋಗ್ತಾ ಇರ್ತದೆ. ಅಯೋಧ್ಯ ದೇವಾಲಯ ಪಕ್ಕದಲ್ಲಿರ್ತಕ್ಕಂಥ ಈ ಸರಿಯೂ ನದಿಯ ಸ್ನಾನ ತುಂಬಾ ಚೆನ್ನಾಗಿ ಮಾಡ್ಬೋದು. ಲಕ್ಷಾಂತರ ಜನರು ನೋಡಿ, ಇವತ್ತು ನಾವು ಜನರು ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ವಿಡಿಯೋವನ್ನು ನಾವು ಮಾಡಿದ್ವಿ. ಜನ ಮಧ್ಯಾಹ್ನ ಅತಿ ಹೆಚ್ಚು ಇರ್ತಾರೆ, ಇಲ್ಲಿ ಚಳಿ ಸ್ವಲ್ಪ ಜಾಸ್ತಿ ಇರ್ತದೆ. 10:30ವರೆಗೂ ಇಲ್ಲಿ ಚಳಿ ತುಂಬಾ ಇರ್ತದೆ. ಆದರೂ ಕೂಡ ಈ ನದಿಯಲ್ಲಿ ಸ್ನಾನ ಮಾಡ್ಬೋದು. ಆ ನೀರು ಬೆಚ್ಚಗಿರ್ತದೆ. ಒಟ್ಟಾರೆ ಈ ಸರಿಯೂ ನದಿಯ ನೀರು ಸ್ನಾನ ಮಾಡುವುದರಿಂದ ನಮಗೆ ಪುಣ್ಯ ವಿಶೇಷತೆ ಅಂತ ಕೂಡ ಹೇಳ್ಬೋದು. ಬನ್ನಿ, ಅಯೋಧ್ಯೆಗೆ ಹೋಗುವಂಥ ಎಲ್ಲ ಸ್ಥಳ ಮತ್ತು ದರ್ಶನ ಹೋಗುವಂಥ ಭಕ್ತಾದಿಗಳು ಮತ್ತೆ ಸರಿಯೂ ನದಿಯಲ್ಲಿ ಬೋಟಿಂಗ್ ವ್ಯವಸ್ಥೆ ಎಲ್ಲವನ್ನೂ ಕೂಡ ನಿಮಗೆ ತೋರಿಸ್ತೀವಿ ನೋಡಿ. मंदिर की प्राण प्रतिष्ठा धूमधाम से होना है। निमंत्रण को स्वीकार करो, अब सबको अयोध्या चलना है। जय बजरंगी जय हनुमान, वंदे मातरम जय श्री राम। श्री राम जय राम जय जय राम, वंदे मातरम जय श्री राम। शुक्ल पक्ष द्वादशी को प्राण प्रतिष्ठा होना है। मंदिर में कीर्तन भजन हो, घर घर दिया जलाना है। मंदिर भव्य बनाकर हमने अपना वचन निभाया है। निमंत्रण को स्वीकार करो, अब सबको अयोध्या चलना है। जय बजरंगी जय हनुमान, वंदे मातरम जय श्री राम। श्री राम जय राम जय जय राम, वंदे मातरम जय श्री राम। गाँव-गाँव के मंदिर मठ में सबको एकत्रित करना है। श्री राम की प्राण प्रतिष्ठा जन जन को दिखलाना है। श्री राम की प्रथम आरती मिलकर सबको गाना है। निमंत्रण को स्वीकार करो, अब सबको अयोध्या चलना है। जय बजरंगी जय हनुमान, वंदे मातरम जय श्री राम। श्री राम जय जय राम, वंदे मातरम जय श्री राम। जय बजरंगी जय हनुमान, वंदे मातरम जय श्री राम। श्री राम जय जय राम, वंदे मातरम जय श्री राम। जय बजरंगी जय हनुमान, वंदे मातरम जय श्री राम। श्री राम जय जय राम, वंदे मातरम जय श्री राम। श्री रघुवर जी की अवधपुरी में प्राण प्रतिष्ठा होना है। निमंत्रण को स्वीकार करो, अब सबको अयोध्या चलना है। श्री रघुवर जी की अवधपुरी में प्राण प्रतिष्ठा होना है। निमंत्रण को स्वीकार करो, अब सबको अयोध्या चलना है। जय बजरंगी जय हनुमान, वंदे मातरम जय श्री राम। श्री राम जय जय राम, वंदे मातरम। सर, क्या सर तुम्हारा नाम? जय श्री राम। हमारा राहुल छेत्री। राहुल छेत्री। सो इधर ये क्या है? ये सरयू नदी है। हाँ, सरयू नदी। सरयू नदी में ये वो क्या है, उसका नाम क्या है?
उसका बोटिंग बोटिंग में एक आदमी गए तो कितना फीस देता तुम्हें? एक आदमी का 100 दे के 1 राउंड घुमा के लाया है उधर से। तो बहुत बढ़िया और पानी बहुत ठंडा है, बहुत अच्छा सुंदर लगा है। सो ये पानी कितने दिन रहता है? समर भी रहता? हाँ, हर समय इधर हमें तो ये ऊपर तक ये सीढ़ी तक आता है ना। तो अभी तो सूखा है, तो अभी तो बहुत अभी इतना है, तो पानी बढ़ने के समय तो ये बहुत भरा होता है, बहुत। श्री राम जय जय राम, वंदे मातरम जय श्री राम। शुक्ल पक्ष द्वादशी को प्राण प्रतिष्ठा होना है। मंदिर में कीर्तन भजन हो, घर घर दिया जलाना है। मंदिर भव्य बनाकर हमने अपना वचन निभाया है। निमंत्रण को स्वीकार करो, अब सबको अयोध्या चलना है। जय बजरंगी जय हनुमान, वंदे मातरम जय श्री राम। श्री राम जय राम, वंदे मातरम जय श्री राम। गाँव के मंदिर मठ में सबको एकत्रित करना है। श्री राम की प्राण प्रतिष्ठा जन जन को दिखलाना है। श्री राम की प्रथम आरती मिलकर सबको गाना है। निमंत्रण को स्वीकार करो, अब सबको अयोध्या चलना है। जय बजरंगी जय हनुमान, वंदे मातरम जय श्री राम। श्री राम जय राम, वंदे मातरम जय श्री राम। जय बजरंगी जय हनुमान, वंदे मातरम जय श्री राम। श्री राम जय राम, वंदे मातरम जय श्री राम। जय बजरंग। श्री रघुवर जी की अवधपुरी में प्राण प्रतिष्ठा होना है। निमंत्रण को स्वीकार करो, अब सबको अयोध्या चलना है। श्री रघुवर जी की अवधपुरी में प्राण प्रतिष्ठा होना है। निमंत्रण को स्वीकार करो, अब सबको अयोध्या चलना है। जय बजरंगी जय हनुमान, वंदे मातरम जय श्री राम। श्री राम जय राम, वंदे मातरम जय श्री राम। संघर्ष हुआ, राम भक्त के बलिदानों से मंदिर बनकर खड़ा हुआ। अब मंदिर की प्राण प्रतिष्ठा धूमधाम से होना है। निमंत्रण को स्वीकार करो, अब सबको अयोध्या चलना है। जय बजरंगी जय हनुमान, वंदे मातरम जय श्री राम। श्री राम जय राम, वंदे मातरम जय श्री राम। शुक्ल पक्ष द्वादशी को प्राण प्रतिष्ठा होना है। मंदिर में कीर्तन भजन हो, घर घर दिया जलाना है। मंदिर भव्य बनाकर हमने अपना वचन ಇಂತಹ ಹಲವಾರು ವಿಡಿಯೋಗಳು ನೀವು ಅಯೋಧ್ಯೆಯಲ್ಲಿರ್ತಕ್ಕಂಥ ಸಂಪೂರ್ಣ ವಿಡಿಯೋವನ್ನು ನೀವು ಐಡಿಯಾ ನ್ಯೂಸ್ನಲ್ಲಿ ಪ್ರತಿದಿನ ತಪ್ಪದೆ ನೋಡ್ಬೋದು. ಕ್ಯಾಮ್ರಾಮನ್ ನಿತಿನ್ ಜೊತೆ ಐಡಿಯಾ ಮಂಜು, ಐಡಿಯಾ ನ್ಯೂಸ್, ಅಯೋಧ್ಯ.